ನಮಸ್ಕಾರ ಕನ್ನಡಿಗರೇ, ನಮ್ಮ ಕನ್ನಡ ಟೆಕ್ AI ಚಾನಲ್ಗೆ ಮರಳಿ ಸ್ವಾಗತ. ನೀವು ಯಾವಾಗಾದರೂ ಯೋಚಿಸಿದ್ದೀರಾ, ಪೈಲಟ್ಗಳು ಅಷ್ಟು ದೂರದಿಂದ ಕೆಳಗಿನ ಏರ್ಪೋರ್ಟ್ಗಳು ಕಾಣದಿದ್ದರೂ ವಿಮಾನವನ್ನು ಹೇಗೆ ಇಳಿಸ್ತಾರೆ ಅಂತ? ಕೆಲವೊಮ್ಮೆ ನೀವು ಗಮನಿಸಿರಬಹುದು, ಮೋಡ ಕವಿದ ವಾತಾವರಣ, ದಟ್ಟವಾದ ಮಂಜು ಅಥವಾ ಮಳೆ ಬರುತ್ತಿರುವಾಗ ಏನೂ ಕಾಣುವುದಿಲ್ಲ. ಈ ಸಂದರ್ಭಗಳಲ್ಲೂ ಪೈಲಟ್ಗಳು ವಿಮಾನವನ್ನು ಹೇಗೆ ಕೆಳಗೆ ಇಳಿಸುತ್ತಾರೆ, ಇದರ ಬಗ್ಗೆ ತಿಳಿಯೋಣ ಬನ್ನಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರೋತ್ಸಾಹಿಸಿ. ನಮ್ಮ ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹೌದು, ಪೈಲಟ್ಗಳು ಎಂಥದೇ ಸಂದರ್ಭಗಳಲ್ಲಿ ವಿಮಾನವನ್ನು ಕೆಳಗೆ ಇಳಿಸೋದು ಇದು ಮ್ಯಾಜಿಕ್ ಅಲ್ಲ, ಇದು ತಂತ್ರಜ್ಞಾನ ಹಾಗೂ ಪೈಲಟ್ಗಳ ಸ್ಕಿಲ್ಸ್. ಮೊದಲಿಗೆ ವಿಮಾನಗಳು ವಿಶ್ವಾಸಾರ್ಹ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಅಥವಾ ILS ಅನ್ನು ಹೊಂದಿರುತ್ತವೆ. ಇದು ಲೋ ವಿಸಿಬಿಲಿಟಿ ಅಂದರೆ ಕಡಿಮೆ ಗೋಚರತೆಯಲ್ಲಿಯೂ ಸಹ ರನ್ವೇಗೆ ಪೈಲಟ್ಗಳು ಮಾರ್ಗದರ್ಶಿಸುವ ರೇಡಿಯೋ ಸಿಗ್ನಲ್ಸ್ಗಳನ್ನು ಕಳಿಸುತ್ತದೆ. ಇದು ಆಕಾಶದಲ್ಲಿ ವರ್ಚುವಲ್ ರನ್ವೇ ಇದ್ದಂತೆ. ನಂತರ ಗ್ರೌಂಡ್ ಬೇಸ್ಡ್ ಆಗ್ಮೆಂಟೇಷನ್ ಸಿಸ್ಟಮ್ ಅಥವಾ GPS ಇದೆ. ಇದನ್ನು ಸೂಪರ್ ಪವರ್ಡ್ GPS ಎಂದು ಯೋಚಿಸಬಹುದು. ಅಂದರೆ ಇದು ಪೈಲಟ್ಗಳಿಗೆ ಪಿನ್ ಪಾಯಿಂಟ್ ಅಕ್ಯುರಸಿ ಅಂದರೆ ನಿಖರತೆಯನ್ನು ನೀಡುತ್ತದೆ. ಮತ್ತು ಕೆಲವೊಮ್ಮೆ ಹೆಚ್ಚುವರಿ ಟ್ರಿಕಿ ಸನ್ನಿವೇಶಗಳಲ್ಲಿ ಪೈಲಟ್ಗಳು ಉತ್ತಮ ಹಳೆಯ ವಿಷುವಲ್ ರೆಫರೆನ್ಸಸ್ ಅಂದರೆ ದೃಶ್ಯ ಉಲ್ಲೇಖನಗಳನ್ನು ಹೊಂದಿರುತ್ತಾರೆ. ಹಾಗೂ ಪೈಲಟ್ಗಳು ಏರ್ಪೋರ್ಟ್ ರನ್ವೇ ಲೈಟ್ಗಳು, ಅಪ್ರೋಚ್ ಲೈಟ್ಗಳು ಮತ್ತು ಏರ್ಪೋರ್ಟ್ನ ಟ್ಯಾಕ್ಸಿ ವೇ ಲೈಟ್ಗಳನ್ನು ಸಹ ಗಮನಿಸಿರುತ್ತಾರೆ. ಜೊತೆಗೆ ಪೈಲಟ್ಸ್ಗಳು ಅಡ್ವಾನ್ಸ್ಡ್ ನ್ಯಾವಿಗೇಷನ್ ಸಿಸ್ಟಮ್ಸ್ಗಳನ್ನು ಹೊಂದಿರುತ್ತಾರೆ. ಇವುಗಳು ಸುರಕ್ಷಿತವಾಗಿ ವಿಮಾನವನ್ನು ಇಳಿಸಲು ಸಹಾಯ ಮಾಡುತ್ತವೆ. ಈ ಎಲ್ಲ ತಂತ್ರಜ್ಞಾನದೊಂದಿಗೂ ಸಹ ಲೋ ವಿಸಿಬಿಲಿಟಿಯಲ್ಲಿ ಅಂದರೆ ಕಡಿಮೆ ಗೋಚರತೆಯಲ್ಲಿ ಇಳಿಸುವುದಕ್ಕೆ ಪೈಲಟ್ಸ್ಗಳಿಗೆ ಇನ್ನಿಲ್ಲದ ಧೈರ್ಯ ಮತ್ತು ಅತ್ಯದ್ಭುತ ಸ್ಕಿಲ್ಸ್ ಇರಬೇಕು. ಅಂದರೆ ಇದು ವಿಮಾನದಲ್ಲಿನ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಂಬುವುದು, ಶಾಂತವಾಗಿರುವುದು ಮತ್ತು ಸೂಕ್ಷ್ಮ ಹೊಂದಾಣಿಕೆಗಳನ್ನು ಮಾಡಿ ಸುರಕ್ಷಿತವಾಗಿ ಭೂಸ್ಪರ್ಶಿಸುವುದು ಮುಖ್ಯ. ಆದ್ದರಿಂದ ಮುಂದಿನ ಬಾರಿ ನೀವು ದಟ್ಟವಾದ ಮಂಜಿನಲ್ಲಿ ವಿಮಾನವು ಭೂಮಿಯನ್ನು ಸ್ಪರ್ಶಿಸುವುದನ್ನು ನೋಡಿದಾಗ ನೆನಪಿಡಿ, ಇದು ಅದೃಷ್ಟವಲ್ಲ, ಇದು ಪೈಲಟ್ಸ್ಗಳ ಸ್ಕಿಲ್ಸ್ ಮತ್ತು ತಂತ್ರಜ್ಞಾನ ಒಟ್ಟಿಗೆ ಕೆಲಸ ಮಾಡುತ್ತಿದೆ ಎಂದು. ಧನ್ಯವಾದಗಳು.